ಪ್ರಥಮವಾಗಿ ಪತ್ರಿಕಾ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಕೋರೋದ್ರ ಮೂಲಕ ನಿನ್ನೆ ನಡೆದಂಥ ಒಂದು ಐತಿಹಾಸಿಕ ರಾಜ್ಯದಲ್ಲಿ 42,345 ಮನೆಗಳ ಹಸ್ತಾಂತರ ಮಾಡುವಂಥದ್ದು ಬಹುಶಃ ಬಡವರ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ ಅನ್ನೋದಕ್ಕಿಂತ ಬಡವರ ಕಾರ್ಯಕ್ರಮ. ಈ ಕಾರ್ಯಕ್ರಮ ಒಂದು ಕಡೆ ನಮ್ಮ ಉತ್ತರ ಕರ್ನಾಟಕದಲ್ಲಿ, ಅದು ವಿಶೇಷವಾಗಿ ಗಂಡು ಮೆಟ್ಟಿನ ನಾಡು ಹುಬ್ಬಳ್ಳಿಯಲ್ಲಿ, ಅದು ನನ್ನ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದಲ್ಲಿ ನಡೆದಿದ್ದು ಮತ್ತು ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಿ ಕೂಡ ತಮ್ಮೆಲ್ಲ ಮಾಧ್ಯಮಗಳ ಮುಖಾಂತರ ಕೂಡ ಬಿಂಬಿತವಾಗಿಂಥದ್ದು. ಲಕ್ಷಾಂತರ ಜನರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಭಾಳ ಯಶಸ್ವಿಯಾದಂಥ ಕಾರ್ಯಕ್ರಮ ಆಗಲಿಕ್ಕೆ ಬಹುಶಃ ಈ ಸಮಸ್ತ ಜನತೆಗೆ ಕೂಡ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಮತ್ತು ಈ ಕಾರ್ಯಕ್ರಮದ ಯಶಸ್ವಿಗೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಅಮೃತ ಹಸ್ತದಿಂದ ಮತ್ತು AICC ಅಧ್ಯಕ್ಷರು, ರಾಷ್ಟ್ರ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಮ್ಮುಖದಲ್ಲಿ ಮತ್ತು ವಿಶೇಷವಾಗಿ ಒಬ್ಬ ಪ್ರಭಾವಿ ಈ ರಾಜ್ಯದ ಪ್ರಭಾವಿ ನಾಯಕರು ಮತ್ತು ವಸತಿ ಸಚಿವರಾದಂಥ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರ ಒಂದು ಸಮ್ಮುಖದಲ್ಲಿ ಕೂಡ ಭಾಳ ಯಶಸ್ವಿಯಾದಂಥ ಕಾರ್ಯಕ್ರಮ ನಡೀತು. ವಿಶೇಷವಾಗಿ ಮಾಧ್ಯಮದ ಮಿತ್ರರು ಎಲ್ಲರಿಗೂ ಕೂಡ ಭಾಳಷ್ಟು ತಾವು ಕೂಡ ಇದನ್ನು ಒಂದು ಕವರೇಜ್ ಕೊಡೋದ್ರ ಮೂಲಕ ಭಾಳ ಒಳ್ಳೆಯ ಎಲ್ಲೋ ಒಂದು ಕಡೆ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಮಾತನಾಡುವಂಥ ರೀತಿಯಲ್ಲಿ ತಮ್ಮ ಕವರೇಜ್ ಆಗಿದ್ದು ಕೂಡ ತಮಗೂ ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಬಹುಶಃ ಇದು ಕೂಡ ಬಡವರ ಕಾರ್ಯಕ್ರಮ, ನಾವು ಕೂಡ ಭಾಗಿಯಾಗೋಣ ಅನ್ನುವಂಥ ಒಂದು ಒಳ್ಳೆಯ ಚಿಂತನೆ ಇಟ್ಕೊಂಡು ಬಹುಶಃ ಎಲ್ಲರೂ ಕೂಡ ಭಾಗಿಯಾಗಬೇಕಾಗಿತ್ತು. ನನಗೆ ಅದು ಒಂದು ಥರ ಎಲ್ಲೋ ಒಂದು ಕಡೆ ನೋವಿದೆ. ಇಷ್ಟು ಬಡವರ ಕಾರ್ಯಕ್ರಮಕ್ಕೆ ಯಾಕೆ ಈ ರೀತಿಯ ಪ್ರೊಟೆಸ್ಟ್ ಮಾಡುವಂಥದ್ದು, ವಿರೋಧ ವ್ಯಕ್ತಪಡಿಸುವಂಥದ್ದು? ಇವ್ರಿಗೆ ಬಡವರಂದ್ರೇ ಅಲರ್ಜಿನೋ ಅಂತ ಕಾಣ್ತದೆ. ಇವ್ರಿಗೆ ಬಡವರಿಗೆ ಯಾವುದೋ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಾಗೂ ಕೂಡ ವಿರೋಧ ಮಾಡಿದರು. ಕಡು ಬಡವರಿಗೆ ಬಹುಶಃ ಸುಮಾರು 20-30 ವರ್ಷದಿಂದ ಇಲ್ಲಿ ಮನೆಗಳಿಲ್ಲ, ನಮ್ಮ ತಲೆ ಮೇಲೆ ಸೋರಿಲ್ಲ ಅಂತೇಳಿ ಕನಸು ಕಾಣ್ತಾ ಇದ್ರು. ಆ ಕನಸು ನನಸುವಾಗುವಂಥ ದಿನ ಪಾಪ ಇವತ್ತು ಆ ಲಕ್ಷಾಂತರ ಜನರು ತಾವೆಲ್ಲ ನೋಡಿದ್ರಿ, ಸುಮಾರು 2.5-3 ಲಕ್ಷ ಜನ ಆ ಸ್ತೋಮ ನೋಡಿದಾಗ ಬಹುಶಃ ಈ ಸರ್ಕಾರದ ಸಾಧನೆಗಳನ್ನು ಮೆಚ್ಚಿಕೊಂಡೇ ಅವ್ರಿಗೆ ಆಶೀರ್ವಾದ ಮಾಡಲಿಕ್ಕೆ ಈ ದೊಡ್ಡ ಸಂಖ್ಯೆಯಲ್ಲಿ ಜನಸ್ತೋಮ ಬಂದಿದೆ. ಅದರಲ್ಲಿ ಬಹುಶಃ ಎಲ್ಲರೂ ಕೂಡ ಭಾಗಿಯಾಗಬೇಕಾಗಿತ್ತು. ಆದರೆ ಅದನ್ನು ಬಿಟ್ಟು ಪ್ರತಿಭಟನೆ ಮಾಡುವಂಥದ್ದು, ಸುಳ್ಳು ಆರೋಪಗಳನ್ನು ಮಾಡುವಂಥದ್ದು, ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥ ವಿಚಾರಗಳನ್ನು ವ್ಯಕ್ತಪಡಿಸಿ ಸ್ಟ್ರೈಕ್ ಮಾಡಿ ಅದನ್ನು ಏನು ಪಡ್ಕೊಂಡ್ರು ನನಗಂತೂ ಅರ್ಥ ಆಗಲಿಲ್ಲ. ನಾವು ಎಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದವರು ನಾವು ಪ್ರೋಟೋಕಾಲ್ ಯಾವುದನ್ನು ಮೇಂಟೈನ್ ಮಾಡಿದ್ದೀವಿ. ತಾವು ನೋಡಿದ್ರಿ, ಕಾರ್ಡ್ನಲ್ಲಿ ಯಾವ ರೀತಿ ಪ್ರೋಟೋಕಾಲ್ನಲ್ಲಿ ಇರಬೇಕು ಆ ರೀತಿ ಹಾಕಿದ್ದೀವಿ. ಬ್ಯಾಕ್ ಡ್ರಾಪ್ ಕೂಡ ತಾವು ಗಮನಕ್ಕೆ ತೊಗೊಂಡಿದ್ದೀರಿ. ಅಲ್ಲಿಯೂ ಕೂಡ ಪ್ರೈಮ್ ಮಿನಿಸ್ಟರಿಂದ ಹಿಡಿದು ನಮ್ಮ ಜೋಶಿ ಅವರಿಂದ ಹಿಡಿದು ಎಲ್ಲ ಪ್ರೋಟೋಕಾಲ್ ಕೂಡ ಮೇಂಟೈನ್ ಮಾಡಿದ್ದೀವಿ. ಮತ್ತು ಕಾರ್ಯಕ್ರಮನೂ ಕೂಡ ನಾವು ಸ್ವತಃ ಜೋಶಿ ಸಾಹೇಬರಿಗೆ, ನಾನು ಮಂತ್ರಿಗಳು ಕೂಡ ದೂರವಾಣಿ ಮುಖಾಂತರ ಈ ಥರ ಕಾರ್ಯಕ್ರಮ ಮಾಡ್ತಾಯಿದ್ವಿ, ನಿಮ್ಮ ಮನೆಗೆ ಇನ್ವೈಟ್ ಮಾಡಲಿಕ್ಕೆ ಬರಬೇಕು ಸರ್ ಅಂತಂದಾಗ, ಇಲ್ಲ ನಾನು ಇರೋದಿಲ್ಲ, ನಾನು ಇರೋಕ್ಕಾಗೋದು, ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅರವಿಂದ್ ಬೆಲ್ಲದ ಮನೆಗೆ ಹೋಗಿದ್ದೀವಿ. ಇವತ್ತು ನಮ್ಮ ಹೊರಟ್ಟಿ ಸಾಹೇಬ್ರ ಮನೆಗೆ ಹೋಗಿದ್ವಿ. ಸರ್ಕಾರಿ ಕಾರ್ಯಕ್ರಮ ಇರೋದ್ರಿಂದ ಎಲ್ಲರನ್ನೂ ಇನ್ವೈಟ್ ಮಾಡೋಣ, ಎಲ್ಲರನ್ನೂ ಕೂಡಿಸ್ಕೊಂಡು ಒಳ್ಳೆ ಕಾರ್ಯಕ್ರಮ ಮಾಡೋಣ ಅನ್ನೋಂಥ ಒಂದು ಒಳ್ಳೆಯ ವಿಚಾರವನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ. ಆದರೆ ಇವರು ನಮ್ಮನ್ನು ಕರೆದೇ ಇಲ್ಲ,
ನಮ್ಮನ್ನು ಕೇಳಿ ಡೇಟ್ ಫಿಕ್ಸ್ ಮಾಡಬೇಕಾಗಿತ್ತು ಅಂತೇಳಿ ಬೇರೆ ಬೇರೆ ಥರದ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಇದು ನಿಮಗೆ ನಮಗೆ ಎಲ್ಲರಿಗೂ ಕೂಡ ಮಾಧ್ಯಮದ ಮೂಲಕ ಗೊತ್ತಿದೆ. ಸುಮಾರು 2 ಬಾರಿ ಇದು ಪ್ರೋಗ್ರಾಮ್ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿದ್ದು. 3ನೇ ಬಾರಿ ಕೂಡ ಸುಮಾರು 3 ತಿಂಗಳ ಮುಂಚಿತವಾಗಿ ಕೂಡ ನಿಮಗೆಲ್ಲ ಮಾಧ್ಯಮದ ಮೂಲಕ ನಾವು ಇದೇ ತಿಂಗಳು ಇಂಥ ತಾರೀಕಿಗೆ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ನಾವೇನು ಆ ರೀತಿ ಏಕಾಏಕಿ 1 ವಾರದಲ್ಲಿ ಫಿಕ್ಸ್ ಮಾಡಿದಂಥದ್ದಲ್ಲ. 3 ತಿಂಗಳ ಮುಂಚಿತವಾಗಿ ನಿಮ್ಗೆಲ್ಲರಿಗೂ ಕೂಡ ನೀವು ಕೂಡ ಕೇಳಿದ್ರಿ, ಈ ಡೇಟ್ ಗ್ಯಾರಂಟಿನೋ ಮತ್ತು ಇಲ್ಲೋ, ಮತ್ತು ಈ ಡೇಟನ್ನೆಲ್ಲಾದರೂ ಮುಂದೆ ಹಾಕ್ತಿರೋ ಅನ್ನುವಂಥ ಮಾತನ್ನು ಕೂಡ ನೀವು ಕೇಳಿದಿರಿ. ಆದರೂ ಇವರು ಸುಳ್ಳು ಹೇಳುವಂಥದ್ದು ಬಹಳ ವಿಚಿತ್ರ ಅಂತಂದರೆ, ಆ ಮನೆಗಳ ಮುಂದೆ ಹೋಗ್ಬಿಟ್ಟು ಅಲ್ಲಿ ಫೋರ್ಸ್ ಕೊಟ್ಟು ಇದು ಯಡಿಯೂರಪ್ಪ ಅವ್ರ ಟೈಮ್ನಲ್ಲಿ ಭೂಮಿ ಪೂಜೆ ಮಾಡಿದ್ದು ಅಂತ ಹೇಳ್ತಾರೆ. ಹೋಗ್ಲಿ, ಅವರು ಯಾರೋ ತಿಳುವಳಿಕೆ ಇರಲಾರ್ದು ಹುಡುಗ ಸ್ಟೇಟ್ಮೆಂಟ್ ಮಾಡಿದಾನೆ, ಅವನಿಗೆ ಬುದ್ಧಿಮಟ್ಟನೂ ಅಷ್ಟೇ ಇದೆ, ಅವನ ಬುದ್ಧಿಮಟ್ಟನೂ ಅಂತ ಹೇಳ್ಬಿಟ್ಟು ನಾವು ನೆಗ್ಲೆಕ್ಟ್ ಮಾಡ್ಬೋದಾಗಿತ್ತು. ಒಬ್ಬ ಮಾಜಿ ಮೇಯರ್ ಕೂಡ ಆ ರೀತಿ ಪ್ರಸ್ತಾಪ ಮಾಡ್ತಾನೆ, ಇದು ನಮ್ಮ ಕಾಲದಲ್ಲಿ ಸ್ವತಃ ಯಡಿಯೂರಪ್ಪನವರು ಭೂಮಿ ಪೂಜೆ ಮಾಡಿದ್ದಂತೇಳಿ. ನಿನ್ನೆ ನಾನು ಪ್ರಸ್ತಾಪ ಮಾಡಿದ್ದೀನಿ. 2017ರಲ್ಲಿ ಸೆಟಲ್ಮೆಂಟ್ ಗ್ರೌಂಡ್ನಲ್ಲಿ ಏನು ಬೃಹತ್ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ, ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದನೇ ಭೂಮಿ ಪೂಜೆ ಮಾಡಿದ್ದೀವಿ. ಮತ್ತು ನಾನು ಅದನ್ನು ಕೂಡ ಹೇಳಿದ್ದೇನೆ, ನಿಮ್ಮ ಅಮೃತ ಹಸ್ತದಿಂದ ಭೂಮಿ ಪೂಜೆ ಮಾಡಿದ್ದೀವಿ, ಇವತ್ತು ನಿಮ್ಮ ಅಮೃತ ಹಸ್ತದಿಂದಲೇ ಉದ್ಘಾಟನೆ ಆಗ್ತಾ ಇರೋದು ನಮಗೆ ಭಾಳ ಸಂತೋಷ ತಂದಿದೆ ಅನ್ನುವಂಥ ಮಾತನ್ನು ಕೂಡ ನಾನು ಪ್ರಸ್ತಾಪ ಮಾಡಿದ್ದೀನಿ. ಈ ರೀತಿ ಸುಳ್ಳು ಪ್ರಚಾರಗಳನ್ನು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನೀವು ಕೂಡ ತಿಳ್ಕೊಳ್ಬೇಕು. ನಿಜವಾಗಿ ಹೇಳ್ಬೇಕಂತಂದರೆ ಪ್ರೋಟೋಕಾಲ್ ವೈಲೇಷನ್ ಮಾಡುವಂಥದ್ದು ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಬಂದ ತಕ್ಷಣ ಎಲ್ಲವನ್ನೂ ಕೂಡ ಪ್ರೋಟೋಕಾಲ್ ಎಲ್ಲ ಗಾಳಿಗೆ ತೂರಿ ಕಾರ್ಯಕ್ರಮಗಳ ಮಾಡೋರು ಅದರಲ್ಲಿ ನಿಸ್ಸೀಮರು BJPಯವರು. ಮತ್ತು ಸುಳ್ಳು ಹೇಳೋದ್ರಾಗ ನಿಸ್ಸೀಮರು, ಸುಳ್ಳೇ ಅವ್ರ ಮನೆ ದೇವರು ಅಂತ ಹೇಳ್ತೀವಿ ನಾವು. ಪ್ರತಿ ಬಾರಿಯೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ. ಇದೇ ನಮ್ಮ ಯಾವುದು ಹುಬ್ಬಳ್ಳಿಯಲ್ಲಿ ESI ಹಾಸ್ಪಿಟ್ಲು, ಅದು 100 ಬೆಡ್ಡೆಡ್ ಟು 50 ಬೆಡ್ಡೆಡ್ ಟು 100 ಬೆಡ್ಡೆಡ್ ಹಾಸ್ಪಿಟ್ಲ್ ಆದಾಗ 2011ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಸಂದರ್ಭದಲ್ಲಿ ಆದಂಥದ್ದು, ಭೂಮಿ ಪೂಜೆ ಮಾಡಿದಂಥದ್ದು. ಆದರೆ ಅದರ ಉದ್ಘಾಟನೆಗೆ ತರಾತುರಿಯಲ್ಲಿ ಯಾರಿಗೂ ಕೇಳಲಿಲ್ಲ. ಯಾರು ನಮ್ಮ ಆ ಸಂದರ್ಭದಲ್ಲಿ ಮಂತ್ರಿ ಬಂಗಾರು ಲಕ್ಷ್ಮಣ್ ಅನ್ನೋಂಥವ್ರು ಸೆಂಟ್ರಲ್ ಮಿನಿಸ್ಟರ್ನ ಆ ಖರ್ಗೆ ಅವ್ರನ್ನಾದ್ರೂ ಕರೆಯೋಣ ಅನ್ನೋಂಥ ಸೌಜನ್ಯಕ್ಕೂ ಕರೀಲಿಲ್ಲ. ಅದೇ ರೀತಿ ನೀವು ಗುಲ್ಬರ್ಗ ತಗೊಂಡಾಗ ಫೇಸ್ನಲ್ಲಿ 36,789 ಮನೆಗಳನ್ನ ಬೆಂಗಳೂರಿನಲ್ಲಿ ನಾವು ಉದ್ಘಾಟನೆ ಮಾಡಿದ್ವಿ. ಬಹುಶಃ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರಲಿಲ್ಲ. 2ನೇ ಹಂತದಲ್ಲಿ ನಾನು ನಮ್ಮ ಮಂತ್ರಿಗಳಿಗೆ ಕೇಳಿಕೊಂಡೆ, ನಾನೇ ಸ್ಲಮ್ ಬೋರ್ಡ್ ಅಧ್ಯಕ್ಷರಿರೋದರಿಂದ ನನ್ನ ಭಾಗದಲ್ಲಿ ಭಾಳ ಲಕ್ಷಾಂತರ ಜನರು ಕೂಡಿಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ ಅನ್ನುವಂಥದ್ದು ಕೂಡ. ಅದಕ್ಕೆ ಅವರು ಕೂಡ ಒಪ್ಕೊಂಡು ಖಂಡಿತವಾಗಿ ಕೂಡ ಮಾಡೋಣ ಅಂಥೇಳಿ, ಬಹುಶಃ ನಾವು ಧಾರವಾಡ ಜಿಲ್ಲೆ ಮೇಜರ್ ಕಾನ್ಸಂಟ್ರೇಟ್ ಮಾಡಿ ಪಕ್ಕದ ಜಿಲ್ಲೆ ಆದಂಥ ಗದಗ ಮತ್ತು ಹಾವೇರಿ ಜಿಲ್ಲೆಗಳಿಗೆ ನಾವು ಒತ್ತನ್ನು ಕೊಟ್ಟಿದ್ವಿ. ಬೇರೆ ಜಿಲ್ಲೆಗಳಿಗೆಲ್ಲ ಕೂಡ ವರ್ಚುವಲ್ ಮೂಲಕ, ಏನು ಬೇರೆ ಬೇರೆ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಇನಾಗ್ರೇಷನ್ ಇತ್ತು ಅವರಲ್ಲೇ ಸ್ಥಳೀಯ ಶಾಸಕರ ಸಮ್ಮುಖದಲ್ಲಿ ಅಲ್ಲೇ ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡಿದ್ದು ತಾವೆಲ್ಲ ನೋಡಿದಿರಿ. ಭಾಳ ಯಶಸ್ವಿಯಾದಂಥ ಕಾರ್ಯಕ್ರಮ, ಭಾಳ ಲಕ್ಷಾಂತರ ಜನ ಸ್ತೋಮನೆ ಬಂತು. ಬಹುಶಃ ಭಾಳ ಎಲ್ಲ ಕಾರ್ಯಕ್ರಮಗಳು ಕೂಡ ಬಹಳ ಚೆನ್ನಾಗೇ ನಡೀತು. ಎಲ್ಲೋ ಒಂದು ಕಡೆ ಒಂದು ಘಟನೆ ನಡೆದು ಬಿಟ್ಟರೆ, ಆ ಕಟೌಟ್ ಬಿದ್ದದ್ದು ಒಂದು ಘಟನೆ ಬಿಟ್ಟರೆ ಈ ಬೇರೆ ಥರದ ಯಾವ ಥರದ ಅಹಿತಕರ ಘಟನೆ ನಡೀಲಿಲ್ಲ. ಭಾಳ ಯಶಸ್ವಿಯಾದ